ಮಾಡ್ತಿದ್ದೀರಾ. ಪಾರು, ಈ ಶಾಸ್ತ್ರನೆಲ್ಲ ಹೆತ್ತವ್ರು ಮಾಡೋದಂತೆ, ನಾವು ಮಾಡ್ತಿದ್ದೀವಲ್ಲ ಪಾರು. ನಾವು ಅವತ್ತೇ ಮಾತಾಡ್ಕೊಂಡಿಲ್ವಾ, ನಮಗೆ ಇವ್ರುಗಳೇ ನಮ್ಮ ಮಕ್ಕಳು, ನಾವೇ ಇವ್ರ ತಂದೆ ತಾಯಿ ಅಂತ. ಪಾರು, ಹಂಗಾರೆ ಪೇಪರ್ನಾಗೆ ಒಂದು ಸುದ್ದಿ ಹಾಕ್ಸ್ಬಿಡಮ್ಮ. ಏನಂತ? ಜಗತ್ತಿನ ಅತ್ಯಂತ ಕಿರಿಯ ತಂದೆ ತಾಯಿಗಳಿಗೆ ಅತ್ಯಂತ ಹಿರಿಯ ಮಕ್ಕಳು ಅಂತವ. ಯಜಮಾನ್ರೆ, ಮಾರಿಗುಡಿ ಇತಿಹಾಸದಲ್ಲೇ ನೆನಪಲ್ಲಿಡುವಂಥ ದಿನ ಅನಿಸ್ತಾ ಇಲ್ವಾ? ಇಲ್ಲಾಂದ್ರೆ ಈ ಕಾಲದಲ್ಲಿ ಅಣ್ಣ ತಂಗಿರ್ನ ಇಷ್ಟು ಚೆನ್ನಾಗಿ ನೋಡೋಕ್ಕಾಗತ್ತಾ? ಹಂಗೆ ನೋಡಿದ್ರೂ ಮನೆಗೆ ಬಂದು ಅತ್ತಿಗೆ ತಂಗಿಯರ ಜೊತೆಗೆ ಇಷ್ಟು ಚೆನ್ನಾಗಿರೋಕ್ಕಾಗತ್ತಾ? ಇದೆಲ್ಲ ಶಿವ ಮನೆಗೆ ಮಾತ್ರ ಅನಿಸ್ತದೆ. ಅಯ್ಯೋ ಮಾವ, ಹಂಗೇನಿಲ್ಲ. ನಮ್ಮ ಯಜಮಾನ್ರು ಬಾನುನ ಚೆನ್ನಾಗೇ ನೋಡ್ಕೋತಾರೆ. ಪುರೋಹಿತ್ರೆ, ಶುರು ಮಾಡಿ. ಓಂ ಧ್ರುವಂತೆ ರಾಜ ವರುಣ ಧ್ರುವನ್ ದೇವಾ ಬೃಹಸ್ಪತಿ ಧ್ರುವನ್ ಧ್ರುವನ್ ಧ್ರುವನ್. ಶಿವಣ್ಣವ್ರೆ, ವರುಣ್ ಪಾದ ಪೂಜೆ ಮಾಡಿ. ಕಾಲಿಯಾಗಿ ತೊಳಿತಾ ಇದ್ದೀರಾ? ನಾನು ಇವತ್ತು ಸ್ನಾನ ಮಾಡಿದ್ದೀನಿ. ಶಿವಮನೆ ಹೊಸ ಹಳಿ ಅಂದ್ರು ಸ್ವಲ್ಪ ತಮಾಷೆ ಜಾಸ್ತಿ. ಅಷ್ಟು ಹಿರಿಯರಾಗಿ ಅವನ ಕಾಲು ತೊಳಿತಿದಾರಲ್ಲ ಅಂತ ಸ್ವಲ್ಪ ತಿಳಿಯಾಗಿ ಹೇಳಿದ್ರು ಅಷ್ಟೆ. ಮನುಗೌಡ್ರೆ, ಎಲ್ಲ ಸಂಪ್ರದಾಯ, ಏನೇನು ಅನುಭವಿಸ್ಬೇಕೋ ಎಲ್ಲ ಅನುಭವಿಸ್ಲೇಬೇಕು ಅಲ್ವಾ? ಸೋಮನಿಗೆ ಬಡ್ಕೊಂಡೆ, ಪೆತ್ತನ ಜೊತೆ ಇರಲ್ಲ ಅಂತ. ಈ ನನ್ನ ಮಗ ನೋಡಿದ್ರೆ ತೆಲುಗು ಪಿಕ್ಚರ್ನ ಹಿಂಗೆ ಅನ್ಕೊಂಡು ಮೈ ಮೇಲೆ ಹೇಳ್ಕೊಬಿಟ್ಟವನೆ. ನೋಡೋವರೆಗೂ ನೋಡಿ